जो फील्ड मार्शल साहब है, उन्होंने जब ओवरसीज पाकिस्तानी से खिताब किया तो बड़े गुस्से में उन्होंने कहा कि ये 1500 दहशतगर्द जो है ये बलूचिस्तान पर कब्जा कर लेंगे, इनकी ऐसी की तैसी। बलूचिस्तान में पीएलए की तरफ से स्पॉन्सर्ड ये कहा जा रहा है कि इंडिया स्टैंड कर रहा है, एक ऑपरेशन लॉन्च किया गया, ऑपरेशन बॉम्ब के नाम से। बलूचिस्तान में एक बार फिर मुसाफिरों को बस से उतारकर कत्ल कर दिया गया। मोदी ने कहा इस टाइम जो उनका है, उसने कहा कि मेरी रगों में होने दौड़ रहा संदूर दौड़ रहा है। अब तो मुल्ला मुनीर को भी लगने लगा है कि जान बचानी है तो अंडरग्राउंड हो जाओ, क्योंकि जिस तरह पाकिस्तानी आर्मी को देखकर बलूच आर्मी के सिर पर खून सवार है, उसे देखकर साफ है कि मुनीर की फौज का एंड बहुत करीब है। और जिस तरह बलूचिस्तान और केपीके में पाकिस्तानी फौजी मारे जा रहे हैं, उससे पाकिस्तानी आर्मी के लोग वर्दी पहनने तक से डर रहे हैं। एक खतरनाक अफसोसनाक खबर है, वो ये है कि बीएलएफ बलूचिस्तान लिबरेशन फ्रंट उन्होंने ನೋಡಿ, ಇದು ತೊಟ್ಲು ಶಾಸ್ತ್ರಕ್ಕೋಸ್ಕರ ನಾನು ಗುಂಡ್ಕಲ್ಗೆ ರಾಮರದ್ದು ಅಲಂಕಾರ ಮಾಡಿದ್ದೀನಿ. ಇದಕ್ಕೆ ಕೃಷ್ಣನ ಅಲಂಕಾರ ಕೂಡ ಮಾಡ್ಬೋದು, ಸೀತಾ ಅಲಂಕಾರ ಮಾಡ್ಬೋದು, ರುಕ್ಮಿಣಿ ಅಲಂಕಾರ ಮಾಡ್ಬೋದು, ಗೌರಿ ಅಲಂಕಾರ ಮಾಡ್ಬೋದು. ನೋಡಿ, ಅದು ಗುಂಡ್ಕಲ್ಲು. ಈ ಗುಂಡ್ಕಲ್ಗೆ ನಾನು ಬಟ್ಟೆನ ಹಾಕಿ ಅದಕ್ಕೆ ಈ ರಾಮರದ್ದು ಐಡಲ್ನ ಇಟ್ಟಿದ್ದೀನಿ. ಹಾಗಾಗಿ ಈಗ ನಾನು ಇದನ್ನು ತೊಟ್ಲಲ್ಲಿ ಮಲಗಿಸ್ತೀನಿ. ನೋಡಿ, ನಾನಿರೋ ತೊಟ್ಲಲ್ಲಿ ಮಲಗಿಸ್ತೀನಿ. ಹಾಗಾಗಿ ಇದು ಲಾರಿ, ರಾಮದೇವರ ಲಾರಿ. ಹೇಗೆ ಅನ್ನಿಸ್ತಾ ಇದೆ ವರ್ಷ? ಗುಂಡ್ಕಲ್ಲಲ್ಲಿ ಮಾಡಿರೋದು, ಕೆಳಗಡೆ ಗುಂಡ್ಕಲ್ಲಿದೆ. ಅದಕ್ಕೆ ರಾಮರದ್ದು ಅಲಂಕಾರ ಮಾಡಿ ನಾನು ಲಾಲಿಗೋಸ್ಕರ ಮಗುನ ಮಲಗ್ಸೋಕ್ಕೆ ಮುಂಚೆ ಇದನ್ನು ನಾವು ತೊಟ್ಲಲ್ಲಿ ಮಲಗಿಸಿದ್ದು. ಹೆಂಗೆ ಅನ್ನಿಸ್ತಾ ಇದೆ ನಿನಗೆ? ಚೆನ್ನಾಗಿದೆ. ಇಷ್ಟ ಆಯಿತಾ? ಚೆನ್ನಾಗಿದೆ. ಅಲ್ಲ, ತೊಟ್ಲಲ್ಲಿ ಮಲಗಿದ್ರೆ ತುಂಬ ಮುದ್ದ ಕಾಣ್ತಾ ಇತ್ತು. ನನಗೆ ತುಂಬ ಖುಷಿ ಆಯಿತು. ನನಗೆ ಆ ಟೈಮಲ್ಲಿ ಮಾಡಬೇಕು ಅಂತ ಅನಿಸುತ್ತೆ. ಆವಾಗ ಏನೋ ಒಂದು ರೆಡಿ ಆಗುತ್ತೆ, ಅದಕ್ಕೆ ನಂಗೆ ಖುಷಿ ಆಗುತ್ತೆ. ಹಾಂ, ನಿಮ್ಗೆ ಖುಷಿ ಅದರಲ್ಲಿದೆ. ಅದು ತೊಟ್ಲಲ್ಲಿ ಮಲಗಿದಾಗಲೂ ಅಷ್ಟೇ ತುಂಬ 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 ಚೆನ್ನಾಗಿ ಕಾಣ್ತಾ ಇತ್ತು. ನಂಗೆ ಖುಷಿ ಅನ್ನಿಸ್ತು. ನೆಕ್ಸ್ಟು ನಾನು ಕೃಷ್ಣನ್ ಮಾಡ್ತೀನಿ. ಕೃಷ್ಣನ್ ಮಾಡಿಬಿಟ್ಟು ತೋರಿಸ್ತೀನಿ. ಗುಂಡ್ಕಲ್ಲಿಗೆ ಮಾಡಿರೋದು ಇದು ರಾಮದ್ದು ತೊಟ್ಲಲ್ಲಿ ಮಲಗ್ಸೋಕ್ಕೋಸ್ಕರ. ಹೇಗಿದೆ? ಎಲ್ಲಾದರೂ ನೋಡಿದ್ದ? ಹಾಂ, ನನಗೇನು ಅನ್ನಿಸ್ತು, ಇದು ತುಂಬ ಚಿಕ್ಕದಾಗಿತ್ತಲ್ವ, ಇದು ಮಾಡೋಣ. ಗುಂಡಪ್ಪ ರಾಮ ಇದನ್ನು ನಾವು ತೊಟ್ಟಲ್ಲಿ ಮಲಗಿಸಿ ಲಾಲಿ ಮಾಡಿದ್ದು. ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಕರ್ಚೀಫಲ್ಲಿ ಹೊಸದು ಅದನ್ನು ಕವರ್ ಮಾಡಿದೆ, ಬ್ಲೂ ಕಲರ್ದೇ. ಅದನ್ನು ಕವರ್ ಮಾಡಿಬಿಟ್ಟು ಕೃಷ್ಣನೂ ಇದೆ. ಕೃಷ್ಣನೂ ಬೇಕಾದರೆ ಈ ಥರ ಮಾಡ್ಬೋದು. ಅಲ್ಲಿಗೆ ರಾಮನ ಇಡೋಣ ಅಂತ ಅಂದ್ಬಿಟ್ಟು ನಾನು ರಾಮರದ್ದು ಇದು ಮಾಡಿ ಇಟ್ಟಿದ್ದೀನಿ. ನಂಗೆ ಖುಷಿ ಆಯಿತು. ನಾನು ಸೀಮಂತದಲ್ಲಿ ಲಾಲಿ ಮಾಡಬೇಕು ಅಂತ ನೋಡಿದೆ, ಆಗಲೇ ಇಲ್ಲ. ಆವಾಗ ನಮ್ಮ ಮಾಮಿ ಹೇಳಿದ್ರು, ಎನ್ನುತ್ತಾ ಪಾಪೋಟದಲ್ಲಿ ಲಾಲಿ ಮಾಡೋದು ಆವಾಗ ಮಾಡಿ ಅಂತ. ಆವಾಗ ನನಗೆ ಎಷ್ಟು ಖುಷಿ ಆಯಿತು. ನೋಡಿ, ಈ ದಿನ ಅರ್ಧನಾರಿ ನರಸಿಂಹ ನಾನು ರೆಡಿ ಮಾಡಿದ್ದೀನಿ. ಈಗ ಲಾಲಿ ಆಗ್ತಾ ಇದೆ. ಹಾಗಾಗಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ಲಾಲಿ ಮಾಡ್ತಾ ಇರೋದು. ನರಸಿಂಹ ಈಗ ಮಾಡಬೇಕಂದ್ರೆ ಟೈಮ್ ಇಲ್ಲ. ಅವಾಗ ಮಾಡ್ಕೊಂಡಿದ್ದಕ್ಕೆ ಎಲ್ಲ ರೆಡಿ ಆಗಿದೆ ಅಲ್ವಾ. ಇವತ್ತು ಮಾಡ್ಲಿಕ್ಕೆ ಸುಲಭ ಆಯಿತು. ನೀವು ತಲೆ ಬಗ್ಗಿಸ್ಕೊಂಬಿಟ್ರೆ ಕಾಣಲ್ಲ. ಅವ್ರು ಸಾಕಾಗಿದ್ದಾರೆ. ಇಲ್ಲ ತಗೊಂಬ.
ಬೆಳದಿಂಗಳೋಳು ಕೃಷ್ಣ ಕೊಳಲಲು ದುಡ್ಡ ಬಂದು ನಳಿನಾಕ್ಷಿಯ ಆ ಗುಂಡ್ಕಲ್ ತಗೊಂಬ. ಅರುಚಿತ ಕೃಷ್ಣ ಮೂರುತಿ ನೋಡು ವಿಜಯನಗರ ಸ್ಯಾಟಲೈಟ್ ಐತೆ ಪಕ್ಕದಲ್ಲಿದೆ, ಅಲ್ಲೊಟ್ಟುಬಿಟ್ಟು ಈಗ ದೇವೇಗೌಡ ನೇರು ಟರ್ನಿಂಗ್ ಬರುತ್ತೆ, ಅದು ಗೊತ್ತು. ತುಂಬ ಓಡಾಡ್ತಾ ಇದೆ ಆಟೋದಲ್ಲೆಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ರೈಟಿಗೆ ತಿರ್ಕೊಂಡ್ರೆ ನಮ್ಮನೆ ಒಂದು ನಿಮಿಷ ತೆಗಿಬೇಕು. ಧೂಳು ಹರಿಗಿರಿ ಒಂದು ದೇವಸ್ಥಾನ ಯಾವುದೋ ಒಂದಿದೆ ನಿಮ್ಮನೆ ಜೈನ್ ಅಪಾರ್ಟ್ಮೆಂಟ್ ಚೌಡೇಶ್ವರಿ ಶನಿ ಮಹಾತ್ಮರ ಆ ದೇವಸ್ಥಾನ. ಗುಂಡ್ಕಲ್ಲು ನಾನು ವಾರ ಅಲ್ಲಿ ಬರ್ತಾ ಇದ್ರೆ ಇಲ್ಲಿ ಪೋಸ್ಟ್ ಆಫೀಸ್ ಹತ್ರ ಇಲ್ಲಿದ್ದಾಗ ಮುಕ್ಕಳಿ ಮನೆ ಇದ್ದಾಗ ಇದು ಅರ್ಧನಾರೀಶ್ವರ ಲಾಲಿ. ಇದು ಅರ್ಧ ವೆಂಕಟ. ಅರ್ಧ ವೆಂಕಟ ವೆಂಕಟಾದ್ರಿ ಅರ್ಧ ವೆಂಕಟಾದ್ರಿ. ದೊಡ್ಡವ್ರು ಹಿಂಗಿದ್ದಾಗ ನಮ್ಗೆ ಹೇಳ್ಕೊಡ್ತಾರೆ, ಅದು ನಮ್ಗೆ ಖುಷಿ ಆಗುತ್ತೆ. ಇವತ್ತು ನಮ್ಮ ತೊಟ್ಟಿಲ ಪೂಜೆಯಲ್ಲಿ ಅರ್ಧನಾರಿ ವೆಂಕಟಾದ್ರಿ ಲಾಲಿ ಮಾಡ್ತಾ ಇದ್ದೀವಿ ವೆಂಕಟಾದ್ರಿಗೆ. ಇದು ಅರ್ಧನಾರಿ ರಾಮ. ಅರ್ಧನಾರಿ ರಾಮ. ನಾನು ಈ ಲಾಲಿಗಾಗಿಯೇ ಇದನ್ನು ರೆಡಿ ಮಾಡಿದ್ದೀನಿ. ನನಗಿವತ್ತು ನಮ್ಮ ಮನೆಯಲ್ಲಿ ಲಾಲಿ ಮಾಡ್ತಾ ಇರೋದು ನನಗೆ ತುಂಬ ಖುಷಿಯಾಗಿದೆ. ಇವರು ನಮ್ಮ ಆಂಟಿ, ಇವರು ಲಾಲಿ ಮಾಡ್ತಾ ಇದ್ದಾರೆ ನಮ್ಮ ಮುದ್ದು ರಾಮರಿಗೆ. ಅರ್ಧನಾರಿ ಕೃಷ್ಣ ಆಂಡಾಳ್. ನೋಡಿ ಈ ದಿನ ಲಾಲಿ ಮಾಡ್ತಾ ಇದ್ದೀವಿ ಅರ್ಧನಾರಿ ಕೃಷ್ಣ.
ಖುಷಿ ಆಗ್ತಾ ಇದೆ ನನಗೆ. ಆಮೇಲೆ ಆಗಲ್ಲ ಅಂತ ಫಾಸ್ಟಾಗಿ ಮಾಡಿಬಿಟ್ಟೆ ನಾನು, ಯಾಕೆ ಅಂತಂದರೆ ಟೈಮ್ ಇರಲ್ಲಲ್ಲ ಅಂತ. ಅದು ಭಾಳ ಸಪ್ತಪದಿ ಎಲ್ಲ ಮಾಡಿದ್ವಿ ಇದ್ರದ್ದು ಲಾಸ್ಟ್ ನೀವು ನೋಡಿದ್ರಲ್ಲ ಅಲ್ಲ.